ಕಾಮಿ ಶಿಕ್ಷಕನಿಂದ ವಿದ್ಯಾರ್ಥಿನಿಯರ ಮೇಲೆ ರೇಪ್ ಪ್ರಕರಣ ಪವರ್ ಟಿವಿ ವರದಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಯೇ ಕೊಟ್ಟಿದ್ದಾರೆ. ನಿಮ್ಮ ವರದಿ ನಿಜವಾಗಿದ್ರೆ ಕ್ರಮ ಗ್ಯಾರಂಟಿ ಅಂತ ಸಚಿವರು ಹೇಳಿದ್ದಾರೆ. ಖಂಡಿತವಾಗ್ಲೂ ಸುಳ್ಳು ವರದಿಯನ್ನ ಪ್ರಸಾರ ಮಾಡುವಂತಹ ಅವಶ್ಯಕತೆ ಪವರ್ ಟಿವಿಗೆ ಇಲ್ಲ ಮೇಡಮ್. ಪವರ್ ಟಿವಿ ವರದಿ ಸತ್ಯ, ಇದಕ್ಕೆ ಜನರು ಕೂಡ ಮಾತನಾಡಿದ್ದಾರೆ. ಆ ಹೆಣ್ಣುಮಕ್ಕಳ ವಿದ್ಯಾರ್ಥಿನಿಯರ ಪೋಷಕರು ಕೂಡ ಮಾತನಾಡಿದ್ದಾರೆ. ಅತ್ಯಾಚಾರದ ಬಗ್ಗೆ ಪವರ್ ಟಿವಿ ಊಹಾಪೋಹದ ವರದಿಯನ್ನ ಮಾಡಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಪವರ್ ಟಿವಿ ಸ್ಟೋರಿ ನೋಡಿ ಮೊದಲು. ನಿಮ್ಮ ವರದಿ ನಿಜ ಆಗಿದ್ರೆ ಅಂತ ಹೇಳ್ತಾ ಇದ್ದೀರಲ್ಲ, ದಯಮಾಡಿ ವರದಿಯನ್ನ ನೋಡಿ. ನಮಗೆ ಆರೋಗ್ಯ ಸರಿ ಇಲ್ಲ, ತಾವು ಸುಧಾರಿಸ್ಕೊಳ್ತಾ ಇದ್ದೀರಿ, ಪರವಾಗಿಲ್ಲ, ಕೂತಲ್ಲೇ ಮೊಬೈಲ್ನಲ್ಲೇ ವರದಿಯನ್ನ ನೋಡ್ಬೋದು. HD ಕೋಟೆಯ ಆ ಊರಿನ ಜನರ ನೋವನ್ನ ದಯಮಾಡಿ ಆಲಿಸಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ತಾವು ನಿಭಾಯಿಸ್ತಾ ಇದ್ದೀರಿ. ಆ ಊರಿನ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ, ಅಳಲು ತೋಡ್ಕೊಂಡಿದ್ದಾರೆ. ಆ ರಾಕ್ಷಸನನ್ನ ತಮ್ಮ ಕೈಗೆ ಒಪ್ಪಿಸಿ ಅಂತ ಕಣ್ಣೀರಿಟ್ಟಿದ್ದಾರೆ. ಸಂತ್ರಸ್ತ ಬಾಲಕಿಯರ ನೋವು ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಮಹಿಳೆಯರು ಹಾಗಾದ್ರೆ ಸುಳ್ಳು ಹೇಳ್ತಾರಾ? ಇದು ಸತ್ಯ. ಜನರ ನೋವಿಗೆ ಆದಂತಹ ಅನ್ಯಾಯಕ್ಕೆ ಧ್ವನಿಯಾಗಿದೆ ನಿಮ್ಮ ಪವರ್ ಟಿವಿ. ದಯವಿಟ್ಟು ಪವರ್ ಟಿವಿ ವರದಿಯ ಬಗ್ಗೆ ನಿಮಗೆ ಎಳ್ಳಷ್ಟು ಅನುಮಾನ ಬೇಡ ಮೇಡಮ್. ನಿಮಗೆ ಡೌಟ್ ಇತ್ತು ಅಂದ್ರೆ ನೀವು ಆ ಊರಿನಲ್ಲಿ ಹೋಗಿ ವಿಚಾರಿಸ್ಕೊಳ್ಬಹುದು. ನೀವು ಹೇಳೋದು ನಿಜ ಇದ್ರೆ ಖಂಡಿತವಾಗ್ಲೂ ಪೋಷಕರ ಒಟ್ಟಿಗೆ ಸರ್ಕಾರ ನಿಲ್ಲುತ್ತೆ. ಪೋಷಕರ ಒಟ್ಟಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವೆಯಾಗಿ ನಾನು ನಿಂತ್ಕೊಳ್ತೀನಿ. ಯಾಕಂತಂದ್ರೆ ಈ ಅತ್ಯಾಚಾರ ಅನ್ನುವಂತ ಪಿಡುಗನ್ನ ಬೇರ್ ಸಮೇತ ನಮ್ಮ ಸಮಾಜದಿಂದ ಒಗಿಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನವನ್ನ ಮಾಡುವಂತ ಸಂದರ್ಭದಲ್ಲಿ ಆ ರೀತಿ ಯಾರು ಪೊಲೀಸರು ಈ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಿಲ್ಲ ಅಂತಂದ್ರೆ ನಾನು ವಿಚಾರಿಸ್ತೀನಿ. ಇಮಿಡಿಯೇಟ್ ಆಗಿ ನಮ್ಮ CDPOನ ಆ ಪೋಷಕರ ಹತ್ರ ಭೇಟಿ ಆಗ್ಲಿಕ್ಕೆ ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀನಿ. ನೀವು ಹೇಳೋದು ನಿಜ ಇದ್ರೆ ಖಂಡಿತವಾಗ್ಲೂ ಪೋಷಕರ ಒಟ್ಟಿಗೆ ಸರ್ಕಾರ ನಿಲ್ಲುತ್ತೆ. ಪೋಷಕರ ಒಟ್ಟಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವೆಯಾಗಿ ನಾನು ನಿಂತ್ಕೊಳ್ತೀನಿ. ಯಾಕಂತಂದ್ರೆ ಈ ಅತ್ಯಾಚಾರ ಅನ್ನುವಂತ ಪಿಡುಗನ್ನ